ಮೋಜು ಮಸ್ತಿಗಾಗಿ ಬಂದು ಸಿಲುಕಿಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಅರೆಬೈಲ್ ಘಟ್ಟ ಭಾಗದ ಅರೆಬೈಲ್ ಫಾಲ್ಸ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಮೋಜು ಮಸ್ತಿಗಾಗಿ ಫಾಲ್ಸ್ ನತ್ತ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರೆಬೈಲ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಜಲಪಾತದ ಮಧ್ಯಭಾಗದಲ್ಲಿ ವಿದ್ಯಾರ್ಥಿಗಳು ಸಿಕ್ಕಾಕೊಂಡಿದ್ರು. ಅವರನ್ನ ಈಗ ರಕ್ಷಣೆ ಕೂಡ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೆ ಪೊಲೀಸರಿಂದ 3 ರಕ್ಷಣೆ ಮಾಡಿದ್ದಾರೆ. ಹುಬ್ಬಳ್ಳಿಯಿಂದ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳು ಬಂದಿದ್ರು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿಕ್ಕಹಳ್ಳ ದಾಟುವಂತಹ ಸಂದರ್ಭದಲ್ಲಿ ಏಕಾಏಕಿ ನೀರು ಹರಿದು ಬಂದಿದೆ. ಭಾರೀ ಪ್ರಮಾಣದಲ್ಲಿ ನೀರು ಬಂದಿದ್ದರಿಂದಾಗಿ ವಿದ್ಯಾರ್ಥಿಗಳು ಅಲ್ಲಿ ಸಿಕ್ಕಾಕೊಂಡಿದ್ರು. ಹಳ್ಳದ ಮಧ್ಯದಲ್ಲೇ ಆ 3 ವಿದ್ಯಾರ್ಥಿಗಳು ಸಿಕ್ಕಾಕೊಂಡಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ನೀರಿನ ಪ್ರಮಾಣ ಕಡಿಮೆಯಾಗ್ತಾ ಇದ್ದಂತೆ ವಿದ್ಯಾರ್ಥಿಗಳನ್ನ ಈಗ ರಕ್ಷಣೆ ಮಾಡಲಾಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೆ ಪೊಲೀಸರು ಈ 3 ವಿದ್ಯಾರ್ಥಿಗಳನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನು ಅಪಾಯವಿದೆ ಎಚ್ಚರಿಕೆ ಅಂತ ಅಲ್ಲಲ್ಲಿ ಬೋರ್ಡ್ಗಳು ಹಾಕಿರ್ತಾರೆ. ಆದರೂ ಕೂಡ ವಿದ್ಯಾರ್ಥಿಗಳು ಉದ್ದಟತನವನ್ನು ಮೆರಿತಾ ಇರೋದ್ರಿಂದಾಗಿ ಈ ರೀತಿ ಘಟನೆಗಳು ಪದೇ ಪದೇ ಮರುಕಳಿಸ್ತಾನೆ ಇರುತ್ತೆ. ಚಿಕ್ಕಹಳ್ಳ ದಾಟುವಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ. ಹಾಗಾಗಿ ಮುಂದಕ್ಕೆ ಹೋಗಲಾರದೆ ಹಿಂದಿನೂ ಬರಕಾಗದೆ ವಿದ್ಯಾರ್ಥಿಗಳು ಹಳ್ಳದ ಮಧ್ಯದಲ್ಲೇ ಸಿಕ್ಕಾಕೊಂಡಿದ್ರು. ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದ್ದಂತೆಯೇ ವಿದ್ಯಾರ್ಥಿಗಳನ್ನ ರಕ್ಷಣೆ ಮಾಡಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಮಟ್ಟಿಗೆ ಅಲ್ಲಿ ನೀರು ಧಾವಿಸಿ ಬರ್ತಾ ಇದೆ ಅಂತ. ಅಲ್ಲೇ ಸಿಕ್ಕಾಕೊಂಡಿದ್ದಂಥ ವಿದ್ಯಾರ್ಥಿಗಳನ್ನ ಈಗ ರಕ್ಷಣೆ ಮಾಡಲಾಗಿದೆ. ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸೂರಜ್. ಅಪಾಯವಿದೆ ಎಚ್ಚರಿಕೆ ಅಂತ ಬೋರ್ಡ್ಗಳನ್ನ ಹಾಕಿರ್ತಾರೆ. ಆದ್ರೂ ಕೂಡ ಅದನ್ನ ಲೆಕ್ಕಿಸದೆ ಈ ರೀತಿ ಮೋಜು ಮಸ್ತಿಗೆ ಹೋದ್ರೆ ಜೀವವೇ ಹಾರಿ ಹೋಗುವಂತ ಸಂದರ್ಭಗಳು ಇಲ್ಲಿ ಕಣ್ಣು ಮುಂದೆನೇ ಇತ್ತು. ಕ್ಷಣ ಮಾತ್ರದಲ್ಲಿ ಇಲ್ಲಿ ಬಚಾವಾಗಿದ್ದಾರೆ. ಹೇಗೆ ರಕ್ಷಣೆ ಆಯ್ತು, ಹೇಗೆ ಗೊತ್ತಾಯ್ತು ಅವ್ರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ? ಖಂಡಿತ ಶಕುಂತಲಾ, ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 15 ದಿನಗಳಿಂದ ಅಲ್ಲಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಳೆಯ ಅಬ್ಬರ ಕೆಲವು ಕಡೆ ಕಡಿಮೆ ಇದ್ರೆ ಕೆಲವು ಕಡೆಗೆ ಜಾಸ್ತಿ ಇದೆ. ಆ ಹಿನ್ನೆಲೆಯಲ್ಲಿ ಕೆಲವು ಕಡೆಗೆ ಹಳ್ಳಗಳು ಒಮ್ಮಿಂದ ಮೇಲೆ ಬರ್ತಾ ಇದೆ. ಆದ್ರೆ ಉತ್ತರ ಕನ್ನಡ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಯಿಂದ ಮತ್ತು ಬೇರೆ ಕಡೆಯಿಂದ ಏನ್ ಪ್ರವಾಸಿಗರು ಬರ್ತಾರೆ, ಕೆಲವು ಪ್ರವಾಸಿಗರು ಹುಚ್ಚಾಟ ಮಾಡೋದಕ್ಕೆ ಮುಂದಾಗ್ತಾರೆ. ಕೆಲವು ಚಿಕ್ಕ ಚಿಕ್ಕ ಫಾಲ್ಸ್ಗಳು ಕಂಡ್ರೆ, ಹಳ್ಳಗಳು ಕಂಡ್ರೆ ಅವರು ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳದೆ ಅವರು ಫಾಲ್ಸ್ ಹತ್ರ ಹೋಗಿ ಈ ರೀತಿಯಾದಂತಹ ಅವಘಡಕ್ಕೆ ಸಿಲುಕೊಂಡುಕೊಳ್ಳುವುದು ಬಹಳ ಈ ಹಿಂದೆಯೂ ಸಹಿತ ಆಗಿದೆ. ಅದೇ ರೀತಿಯಾಗಿ ಹುಬ್ಬಳ್ಳಿಯ ಖಾಸಗಿ ಮೆಡಿಕಲ್ ಕಾಲೇಜಿನ ಸುಮಾರು ಒಂದು 5 ವಿದ್ಯಾರ್ಥಿಗಳು ಕಳೆದ ಭಾನುವಾರ ಅರಬೈಲ್ ಘಟ್ಟದ ಹತ್ರ ಬಂದಿದ್ರು. ಅರಬೈಲ್ ಘಟ್ಟದ ಹತ್ರ ಬಂದಾಗ ಒಂದು ಅರಬೈಲ್ ಫಾಲ್ಸ್, ಚಿಕ್ಕ ಫಾಲ್ಸ್, ಅದು ಅಂದ್ರೆ ಮುಖ್ಯ ರಸ್ತೆಯಿಂದ ಸ್ವಲ್ಪ ಅಂತರದಲ್ಲಿ ಒಳಗಿದೆ. ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಫಾಲ್ಸ್ ನಲ್ಲಿ ಹೋಗಿದ್ದಾರೆ. ಫಾಲ್ಸ್ ತಿರುಗ ಬರ್ಬೇಕಾದ್ರೆ ಪೂರ್ತಿಯಾಗಿ ಹಳ್ಳ ಬಂದಿದೆ. ಹಳ್ಳ ಬಂದ ಸಂದರ್ಭದಲ್ಲಿ ಒಂದು 3 ಜನ ವಿದ್ಯಾರ್ಥಿಗಳು ಹಳ್ಳದ ಮಧ್ಯದಲ್ಲಿ ಸಿಲುಕೊಂಡಿದ್ದಾರೆ. ಅದು ಒಮ್ಮಿನ ಅಂದ್ರೆ ಹಳ್ಳ ಚಿಕ್ಕ ಹಳ್ಳ ಇದ್ರೂ ಅದು ಒಮ್ಮಿನ ಮೇಲೆ ಬಂದಿದ್ದಕ್ಕೆ ಅವರು ಪ್ರಾಣ ರಕ್ಷಣೆ ಮಾಡಿಕೊಳ್ಳುವುದು ಸಹಿತ ಬಹಳಷ್ಟು ಪರದಾಡಬೇಕಾಯಿತು. ಅದಾದ ನಂತರ ಉಳಿದಿದ್ದ 2 ಪೊಲೀಸ್ ಮತ್ತೆ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ವಿಷಯವನ್ನು ತಲುಪಿಸಿದಾಗ ಕೂಡಲೇ ಅವರು ಬಂದ್ಬಿಟ್ಟು ಅವರನ್ನು ರಕ್ಷಣೆಯನ್ನು ಸಹಿತ ಮಾಡಿದ್ದಾರೆ. ಅದಾದ ಬಳಿಕ ಹಳ್ಳವೂ ಸಹಿತ ರಭಸ ಕಡಿಮೆ ಆದ ಹಿನ್ನೆಲೆಯಲ್ಲಿ ಅವರು ಸೇಫ್ ಆಗಿ ಮತ್ತೆ ಮರಳಿ ಮನೆಗೆ ಹೋಗಿದ್ದಾರೆ. ಆದ್ರೆ ಈ ರೀತಿಯಾದಂತಹ ಅವಘಡಗಳು ಇದು ಮೊದಲಲ್ಲ, ಈ ಹಿಂದೆಯೂ ಆಗಿದೆ. ಯಾಕಂದ್ರೆ ಜಿಲ್ಲಾಡಳಿತ ಪ್ರತಿಯೊಬ್ಬರಿಗೂ ಈ ಹಿಂದೆ ಮಳೆಗಾಲದ ಆರಂಭದಿಂದನೂ ಸಹಿತ ಹೇಳ್ತಾ ಇದೆ. ಯಾಕಂದ್ರೆ ಜಿಲ್ಲೆಗೆ ಬರುವವರು ಜಿಲ್ಲೆಯ ಭೌಗೋಳಿಕ ಪ್ರದೇಶದ ಬಗ್ಗೆ ಅರಿವಿರಲ್ಲ, ಸುಮ್ಮನೆ ಉಚ್ಚಾಟ ಮಾಡಬೇಡಿ ಅಂತಾನು ಸಹಿತ ಪ್ರತಿ ಬಾರಿ ಮನವಿ ಮಾಡ್ತಾನೆ ಇದೆ. ಆದ್ರೆ ಕೆಲವು ಯುವಕರು, ಹೆಚ್ಚಾಗಿ ಯುವಕರು ಈ ರೀತಿಯಾದಂತಹ ಅವಘಡಕ್ಕೆ ಸಿಲುಕಿಕೊಂಡು ಕೆಲವರು ಪ್ರಾಣವನ್ನು ಸಹಿತ ಕಳೆದುಕೊಂಡಿರುವ ನಿದರ್ಶನಗಳು ಇದೆ. ಶಕುಂತಲಾ, ಧನ್ಯವಾದ ಸೂರಜ್, ನಮ್ಮೆಲ್ಲ ಡೀಟೇಲ್ಸ್ಗಾಗಿ.